ಬಂಗಾರಪ್ಪನವರು ಇದ್ದಿರ್ಬೇಕು ರಾಮಾಯಣ ಹಾಗೆ ಇಮೇಜ್ ಬರ್ಬೇಕು. ಹೌದೌದು. ಓಕೆ ಓಕೆ ರೆಡಿ. ನೀವು ಯಾವುದೇ ಪ್ರಶ್ನೆ ಕೇಳಿದ ಸಮೇತ ನಾ ಬಂಗಾರಪ್ಪನವ್ರ ತರ ಆನ್ಸರ್ ಆನ್ಸರ್ ಮಾಡಿ, ನೀವೇ ಪ್ರಶ್ನೆ ಕೇಳ್ಬಿಡಿ. ಓಕೆ ರೆಡಿ. ಸರ್ ಈ ಸಾಗರ ಹಾಗೂ ಸೊರಬದ ಬಗ್ಗೆ ಏನು ಹೇಳ್ತೀರಾ ಸರ್? ಸಾಗರ ಸೊರಬದ ಬಗ್ಗೆ ಅಪಾರವಾಗಿ ಹೇಳ್ಬೇಕಾಗ್ತದೆ, ಸ್ವಲ್ಪದಲ್ಲಿ ಮುಗಿಯೋದಿಲ್ಲ. ಆದರೆ ಕಲೆ ಇದೆಯಲ್ಲ, ಯಾರಪ್ಪನ ಮನೆ ಸತ್ವ ಅಲ್ಲ, ಯಾವುದೋ ಜಾತಿ ಆಗಿರ್ಬೋದು, ಹಿಂದೂ ಮುಸಲ್ಮಾನ್ ಕ್ರೈಸ್ತ ಬೆನ್ಸುಕ್ಕಾಗಿ ಎಲ್ಲ ಕಲಾವಿದರು ಸಾಗರ ಸೊರಬ ಭಾರಿ ಜನ ಇದೆ. ಗುಡಿಗಾರಿದ್ದಾರೆ, ಕೈಗಾರಿಕೆ ಕೆಲಸ ಮಾಡೋಂಥ ಕಲೆಗಾರಿದ್ದಾರೆ, ಬೆತ್ತದ ಆಭರಣಗಳು ಮಾಡೋಂಥವ್ರಿದ್ದಾರೆ, ಹಾಗೂ ಕರಕುಶಲ ವಸ್ತುಗಳು ಮಾಡೋಂಥ ಕಲೆಗಾರರು ಈ ನಮ್ಮ ಸೊರಬ ತಾಲೂಕಿನಲ್ಲಿದ್ದಾರೆ. ಸೊರಬ ಸಾಗರ ಇತ್ಯಾದಿ ಇತ್ಯಾದಿ. ಸರ್ ರಾಜಕೀಯಕ್ಕೂ ಸಿನಿಮಾ ರಂಗಕ್ಕೂ ಭಾಳ ಹತ್ತಿರವಾದ ನಂಟಿದೆ. ತಾವ್ಯಾಕೆ ಸರ್ ಇನ್ನು ಸಿನಿಮಾ ರಂಗಕ್ಕೆ ಒಂದು ನಟನಾಗಿ ಪ್ರವೇಶ ನೀಡಿಲ್ಲ? ಸಿನಿಮಾದಿಂದ ಜನತೆಗೆ ತೋರಿಸ್ಬೋದಷ್ಟೇ, ರಾಜಕಾರಣದಲ್ಲಿ ಮಾತು ತೋರಿಸ್ಬೇಕಾಗ್ತದೆ. ಆ ರೀತಿಯಾಗಿ ರಾಜಕಾರಣ ಇದಕ್ಕೆ ಭಾರಿ ಅವಶ್ಯಕ. ಚಿತ್ರರಂಗದಲ್ಲಿ ಬರೀ 3 ಗಂಟೆ ಮಾತ್ರ ಸಿನಿಮಾ ನೋಡಿ ಮರ್ತ್ಬಿಡ್ತಾರೆ. ಆದರೆ ರಾಜಕಾರಣದಲ್ಲಿ ಏನಿದೆಯಲ್ಲ, ವರ್ಷದ 365 ದಿವಸ ಸಮೇತ ಕೆಲಸ ಮಾಡಿಬಿಡ್ತಾರೆ. ಹಾಗಾಗಿ ಈ ರಾಜಕೀಯ ಇದೆಯಲ್ಲ, ರಾಜಕೀಯಕ್ಕೂ ಚಿತ್ರರಂಗಕ್ಕೂ ಭಾರಿ ಅಜಗಜಾಂತರ ವ್ಯತ್ಯಾಸ. ಸೊ ನಿಮಗೆ ರಿಯಲ್ ಲೈಫ್ ಹೀರೋಗಿಂತ ರಿಯಲ್ ಲೈಫ್ ಹೀರೋ ಆಗಿರೋದಕ್ಕೆ ಭಾಳ ಇಷ್ಟ? ಹೌದೌದು, ಬಂಗಾರಪ್ಪನೇ. ಹೌದು. ಸರ್ ಹಾಗೇನೆ ಮುಂದಿನ ನಿಮ್ಮ ಗುರಿಗಳೇನು? ಅಂತಿಮವಾಗಿ ನಿಮ್ಮ ಮುಂದಿನ ಗುರಿ ಯೋಚನೆ ಏನು? ಅವ್ರಿಗೆ ಹೇಳ್ಬಿಡಿ. ಕೂಸುತ್ತಕ್ಕಿಂತ ಮುಂಚೆ ಕುಂಚಿಗೆ ಹೊರಿಸೋದಿಲ್ಲ, ಅದನ್ನ ಏನು ಹೇಳ್ತಾನೋ ಅದನ್ನ ಮಾತು ತೋರಿಸ್ತಾನೆ, ಅದೇ ಬಂಗಾರಪ್ಪನ ಗುರಿ. ಸರ್ ಮತ್ತೆ ರಾಜಕೀಯಕ್ಕೆ ಬಂದಿದ್ದೀರಾ, ಚುನಾವಣೆ ನಿಂತಿದ್ದೀರಾ, ರಾಜಕೀಯಕ್ಕೆ ಬಂದಿರ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಇದ್ದೀರಾ, ಮತ್ತೆ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀರಾ. ಹಾಗೆ ಇನ್ನೊಂದು ಪ್ರಶ್ನೆ ನಿಮ್ಮನ್ನು ಕೆದಕಬೇಕು ಅನಿಸ್ತಾ ಇದೆ. ತಮ್ಮದು ಹಾಗೂ ತಮ್ಮ ಮಗಂದು ಏನು ಸರ್ ಸಮಸ್ಯೆ, ಏನು ಪ್ರಾಬ್ಲಮ್ಮು? ಬಹಿರಂಗವಾಗಿ ಪತ್ರಿಕೆಗಳೆಲ್ಲ ಬಂದಿದೆ, ಶೆಟ್ಲ್ ಆಡ್ಬೇಕಾದ್ರೆ ಈಗಲೂ ನಾವಿಬ್ಬರು ಫ್ರೆಂಡ್ಸ್ ಅಂತ ಕೂಡ ತಮ್ಮ ಮಗ ಹೇಳಿದ್ದಾರೆ. ಈ ರೀತಿ ಏನು ಹೇಳ್ತೀರಾ ನಿಮ್ಮ ತಂದೆ ಮಗನ ಒಂದು ಬಾಂಧವ್ಯದ ಬಗ್ಗೆ? ಪ್ರಶ್ನೆನೂ ನೀವೇ ಕೇಳ್ತೀರಿ, ಉತ್ತರ ನೀವು ಹೇಳ್ತೀರಿ. ಏನು ಹೇಳ್ಬೇಕಾದ್ರೆ ನನಗೆ ಗೊತ್ತಾಗೋದಿಲ್ಲ. ಆದರೆ ರಾಜಕಾರಣ ಬೇರೆ, ಅಪ್ಪ ಮಗನ ವಿಚಾರಣೆ ಬೇರೆ. ರಾಜಕಾರಣ ರಾಜಕೀಯ ಪಕ್ಷದಲ್ಲಿ ಬಂದಾಗ ಮಾತ್ರ, ಅಪ್ಪ ಮಗನ ವಿಚಾರ ಬಂದರೆ ಮನೆಯಲ್ಲಿ ಎಲ್ಲರ ಮನೆಗೂ ಜಾಸ್ತಿ ಕೊಡುತ್ತೆ. ಆ ವಿಚಾರ ಬೇಡ, ರಾಜಕಾರಣದ ಬಗ್ಗೆ ಮಾತಾಡ್ರಿ, ಪಕ್ಷ ಪಾರ್ಟಿ ಮತ್ತೊಂದು ಮಗದೊಂದು. ಆದರೆ ರಾಜಕಾರಣದಲ್ಲಿ ಬಂಗಾರಪ್ಪನೇ ಮತ್ತೊಂದು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅದೇನು ವಿಚಾರ ನೀವೇ ತೀರ್ಮಾನ ಮಾಡಿ. ಬಹಳ ಚೆನ್ನಾಗಿ ಮಾತಾಡಿದ್ರು ನಮ್ಮ ಬಣ್ಣದ ಬಾಬು ಅವರು, ಭಾಳ ಸೊಗಸ ಮಾತಾಡಿದ್ರು. ಅವ್ರ ಮಾತಿಗೆ ಒಂದು ಹೊಸ ಥರ ಬಣ್ಣ ಕಟ್ ಮಾತಾಡಿದ್ರು. ಬಾಬು ಅವರೇ ಧನ್ಯವಾದಗಳು. ಇವಾಗ ನೀವು ರೆಗ್ಯುಲರ್ ಬಣ್ಣದ ಬಾಬು ಆಗಿ ಸರ್ ತೆಗೀರಿ ಸರ್ ಕನ್ನಡಕನ. ಓಕೆ, ಇವಾಗ ಒಂದು ಐಟಮ್ ಆಯಿತು, ಇನ್ನೊಂದು ಕಾಗೆಗಳನ್ನ ನಾನು ಕರೆಸಿ ಮೇಲ್ಗಡೆ ಸುತ್ತಾಕೋಗಿ ಮಾಡ್ತೀನಿ ಇದ್ರಲ್ಲ, ಅದೊಂದ್ಸತಿ ಮಾಡಿ ತೋರಿಸಿ ಸರ್. ಓಕೆ, ಅವರು ಕಾಯ್ತಾ ಇದ್ದಾರೆ, ನಾನು ಕಾಯ್ತಾ ಇದ್ದೀನಿ. ರೆಡಿ ಸರ್, ಮಾಡಿ ತೋರಿಸಿ ಸರ್. ಆಗಿದ್ರೆ ಸರ್ 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 ಸೂಪರ್ ಸರ್, ಚೆನ್ನಾಗಿತ್ತು. ವೀಕ್ಷಕರೇ, ನಾವಿಲ್ಲಿ ಗಮನಿಸ್ತಾ ಇದ್ವಿ, ಸಾಕಷ್ಟು ಅಂತ ನಾವು ಚಿತ್ರೀಕರಣ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಜನ ನಾವು ಜಾಸ್ತಿ ಇದರಿಂದ ಸ್ವಲ್ಪ ಸುಮಾರಾಗಿ ಬಂದು ಕಾಗೆಗಳು. ಬಟ್ ಆದರೆ ಎಲ್ಲ ಕಾಗೆಗಳು ಮರದ ಮೇಲೆ ಆ ಕಡೆಯಲ್ಲಿ ತುಂಬ ಅಲ್ಲಲ್ಲೇ ಕಾಣಿಸ್ಕೊತಾ ಇದ್ವು. ಸರ್ ತುಂಬ ಚೆನ್ನಾಗಿ ಮಾಡಿದ್ರಿ ಬಾಬು ಅವರೇ. ಎಷ್ಟು ವರ್ಷದ ಈ ರೀತಿ ಅಭ್ಯಾಸ ಮಾಡ್ತಾ ಇದ್ದೀರಾ ನೀವು? ಸುಮಾರು ಒಂದು 10 ವರ್ಷಗಳಿಂದ. 10 ವರ್ಷದಿಂದ. ಇಷ್ಟೊತ್ತು ನನಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ನೀವು ಸಾಕಷ್ಟು ಎಂಟರ್ಟೈನ್ ಮಾಡಿದ್ದೀರಾ. ಇದಕ್ಕೆ ನನ್ನ ಪರವಾಗಿ, ಈ ಟಿವಿ ಕನ್ನಡ ಚಾನಲ್ ಪರವಾಗಿ ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್.